ಇನ್ನು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಸಂಸದ ಪ್ರತಾಪ್ ಸಿಂಹ ಅವರ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಮೈಸೂರು ಸಂಸದರ ಹೇಳಿಕೆಯನ್ನ ದೆಹಲಿ ಪೊಲೀಸರು ಪಡೆಯಲಿದ್ದಾರೆ. ಯಾಕಂದ್ರೆ ಈ ದಾಳಿಕೋರರು ಸಂಸತ್ ಭವನದ ಒಳಕ್ಕೆ ಪ್ರವೇಶಿಸಿದ್ದು ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಾಸ್ ಪಡೆದ ಹಿನ್ನೆಲೆಯಲ್ಲಿ, ಹಾಗಾಗಿಯೇ ಸಂಸದ ಪ್ರತಾಪ್ ಸಿಂಹ ಅವರ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸಲಿದ್ದಾರೆ. ಸಂಸದ್ಗೆ ನುಗ್ಗಿದಂತಹ ಆರೋಪಿ ಮನೋರಂಜನ್ ಮೈಸೂರಿನವ. ಪ್ರತಾಪ್ ಸಿಂಹ ಕಚೇರಿಯಿಂದ ಈತ ಪಾಸ್ ಪಡೆದಿದ್ದ, ಊರ್ನವ ಅಂತ ಹೇಳ್ಕೊಂಡೇ ಪಾಸ್ ಪಡೆದದ್ದು. ಹಾಗಾಗಿ ಮೈಸೂರು ಲಿಂಕ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ದೆಹಲಿ ಪೊಲೀಸರು. ದೆಹಲಿಯ ಸಂಸದರ ಮನೆಗೆ ಭೇಟಿ ಕೊಟ್ಟು ಪ್ರತಾಪ್ ಸಿಂಹ ಅವರ ಹೇಳಿಕೆಯನ್ನು ಪಡೆಯಲಿದ್ದಾರೆ ಖಾಕಿ ಪಡೆ. ದಾಳಿ ಮಾಡಿದ್ದ 6 ಮಂದಿ ಆಗಂತುಕರ ಬಂಧನ ಆಗಿದೆ. ಆದರೆ ಅದರಲ್ಲಿ ಪ್ರಮುಖವಾಗಿ ಕಲಾಪ ನಡೆಯುವಾಗೆ ದಾಂಧಲೆ ನಡೆಸ್ತಾರೆ ಇಬ್ರು, ಮನೋರಂಜನ್ ಮತ್ತು ಸಾಗರ್ ಶರ್ಮಾ. ಇವರಿಬ್ರು ಪಾಸ್ ಪಡೆದದ್ದು ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಗೆ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋದಕ್ಕೆ ಈಗ ಸಂಸದರಿಂದಲೂ ಕೂಡ ವಿಚಾರಣೆಯನ್ನು ನಡೆಸಲಿದ್ದಾರೆ ಪೊಲೀಸರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ, ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಗ ಸಂಸದ ಪ್ರತಾಪ್ ಸಿಂಹ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ ಖಾಕಿ ಪಡೆ ಅನ್ನುವಂಥದ್ದು. ಪ್ರಮುಖವಾಗಿ ಈ ಆಗ್ರಹ ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಈ ದಾಳಿಕೋರರಿಗೆ ಪಾಸ್ ಕೊಟ್ಟದ್ದು ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಅನ್ನುವಂತಹ ಹಿನ್ನೆಲೆಯಲ್ಲಿ ಎಲ್ಲಿಗೆ ಬಂದು ನಿಂತಿದೆ ಈ ಪ್ರಕರಣ ಈಗ ಅಂತ ನೋಡಿ, ಈಗಾಗಲೇ ಬಂಧನದಲ್ಲಿರ್ತಕ್ಕಂಥ ಮನೋರಂಜನ್, ಅಮೋಲ್ ಶಿಂಧೆ, ಸಾಗರ್ ಶರ್ಮಾ ಮತ್ತು ನೀಲಂ ಆಜಾದ್ ಜೊತೆಗೆ ಝಾ ಅಂತಕ್ಕಂಥ ಯುವಕ ಕೂಡ ಬಂಧಿತನಾಗಿದ್ದಾನೆ. ಇವರೆಲ್ಲರ ವಿಚಾರಣೆಯನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇವರೆಲ್ಲರೂ ಸೇರಿದ್ರು ಮತ್ತು ಮೈಸೂರಿನ ಸಂಸದರಿಂದ ಪಾಸ್ ಪಡೆದ್ರು ಅಂತಕ್ಕಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಅಗತ್ಯ ಬಿದ್ರೆ ಸಂಸದರ ಕಚೇರಿಯಲ್ಲಿ ಯಾರು ಪಾಸ್ ಕೊಟ್ರು, ಯಾಕೆ ಕೊಟ್ರು, ಹೇಗ್ ಕೊಟ್ರು ಅಂತಕ್ಕಂಥದ್ದು ಕೂಡ ವಿಚಾರಣೆ ನಡೆಸಲಾಗತ್ತೆ ಅಂತಕ್ಕಂಥದ್ದನ್ನ ದೆಹಲಿ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಇವತ್ತು ಪ್ರತಾಪ್ ಸಿಂಹ ರಜೆಯ ಕಾರಣದಿಂದ ಮೈಸೂರಿಗೆ ಬಂದಿದ್ದಾರೆ. ವಾಪಸ್ ದಿಲ್ಲಿಗೆ ಬಂದ ನಂತರ ಅವರ ಒಂದು ಕಚೇರಿಯಲ್ಲಿ ಯಾರು PA ಪಾಸ್ ಕೊಟ್ರು, ಹೇಗ್ ಕೊಟ್ರು, ಅವ್ರಿಗೂ ಏನ್ ಪರಿಚಯ ಇತ್ತು, ಅವ್ರು ಏನ್ ಹೇಳಿದ್ರು, ಎಲ್ಲ ಮಾಹಿತಿಯನ್ನ ಒಂದು ಸಾಕ್ಷ್ಯಗಳ ಕಾರಣದಂತೆ ಕೂಡ ಕಲೆ ಹಾಕ್ಲಾಗತ್ತೆ. ನಿಶ್ಚಿತವಾಗಿ ಯಾವಾಗ ವಿಚಾರಣೆ ನಡೆಸಬೇಕು, ವಿಚಾರಣೆ ನಡೆಸ್ತಾರ ಅಥವಾ ಕರೆದು ಒಂದು ಮಾಹಿತಿಯನ್ನ ಕೇಳ್ತಾರ, ಇವೆರಡೂ ಪ್ರತ್ಯೇಕವಾಗಿರ್ತಕ್ಕಂಥ ವಿಷಯಗಳು. ಅದರ ಬಗ್ಗೆ ದೆಹಲಿ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಅಗತ್ಯ ಬಿದ್ದಲ್ಲಿ ನಾವು ಸಂಸದರು ಮತ್ತು ಸಂಸದರ ಕಚೇರಿಯಿಂದ ಕೂಡ ಮಾಹಿತಿ ಪಡಿತೀವಿ. ಯಾವ ಕಾರಣದಿಂದ ಈ ಪಾಸ್ ಅನ್ನ ಕೊಡ್ಲಾಯ್ತು ಅಂತಕ್ಕಂಥದ್ರ ಬಗ್ಗೆ, ಮನೋರಂಜನ್ ಹೇಗ್ ಪರಿಚಯ, ಮನೋರಂಜನ್ ತಂದೆಯ ಪರಿಚಯ ಇತ್ತ, ಯಾವ ಎಷ್ಟು ಸಲ ಆತ ಪಾಸ್ ಪಡೆದಿದ್ದ, ಹೇಗ್ ಪಡೆದಿದ್ದ ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥ ಪ್ರಯತ್ನವನ್ನ ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರತಿಮಾ. ಪ್ರಶಾಂತ್, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಬ್ಬ ಸಂಸದರನ್ನ ಈಗ ವಿಚಾರಣೆಗೊಳಪಡಿಸ್ತಾರೋ, ಮಾಹಿತಿ ಪಡಿತಾರೋ ಅನ್ನುವಂಥದ್ದು ಮುಂದಿನ ಪ್ರಕ್ರಿಯೆಗಳಲ್ಲಿ ನಮ್ಗೆ ತಿಳಿದು ಬರುತ್ತೆ. ಹೇಗೆ ಸಾಗುತ್ತೆ? ಯಾಕಂದ್ರೆ ಈಗ ಒಬ್ಬ ಈ ವಿಚಾರಣೆಯಲ್ಲಿ ಪ್ರಮುಖವಾಗಿ ಈ ವಿಚಾರ ನೋಡ್ತಾ ಹೋದಾಗ ಇಲ್ಲಿ ಆರೋಪಿಗಳೆಲ್ಲರೂ ಕೂಡ ಈಗ ಅರೆಸ್ಟ್ ಆಗಿದ್ದಾರೆ, ಅವರ ವಿಚಾರಣೆ ನಡೀತಾ ಇದೆ ನಿಜ. ಆದರೆ ಇದರ ಮೂಲ ಹುಡುಕ್ತಾ ಹೋದಾಗ ಪಾಸ್ ಸಿಕ್ಕಿದ್ದು ಸಂಸದರ ಕಚೇರಿಯಿಂದ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಂಸದನ ಈಗ ತನಿಖೆ ಒಳಪಡಿಸಬೇಕು ಅನ್ನುವಂತಹ ಆಗ್ರಹಗಳು ಒಂದು ಕಡೆ ವಿಪಕ್ಷ ಕೇಳ್ತಾ ಇತ್ತು. ಆದರೆ ಅವರು ಕೇಳಿದ್ದಕ್ಕೆ ಮಾಡಲ್ಲ, ಆದರೆ ನಿಜಕ್ಕೂ ತನಿಖೆ ನಡಿಬೇಕಾದಂಥ ಪ್ರಕ್ರಿಯೆ ಹೇಗಿದೆ, ಯಾವ ರೀತಿಯಲ್ಲಿ ಸಾಗಬೇಕಾಗಿದೆ, ಒಬ್ಬ ಸಂಸದರನ್ನ ವಿಚಾರಣೆ ನಡೆಸಬೇಕು ಅಂತಂದ್ರೆ ಹೇಗೆ ಅಂತ ನೋಡಿ. ನಿಶ್ಚಿತವಾಗಿ ಆದ್ರೆ ಸಂಸದರ ವಿಚಾರಣೆಯನ್ನ ನಡೆಸಲಾಗತ್ತೋ, ಸಂಸದರಿಂದ ಮಾಹಿತಿ ಕೇಳಲಾಗತ್ತೋ, ಇವೆರಡು ಪ್ರತ್ಯೇಕವಾಗಿರ್ತಕ್ಕಂಥ ವಿಷಯಗಳು. ಯಾಕಂದ್ರೆ ಮೇಲ್ನೋಟಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆದ್ರೆ ಸಂಸದರಿಗೂ ಮನೋರಂಜನ್ಗೂ ಭೇಟಿಯಾಗಿಲ್ಲ ಅಂತಕ್ಕಂಥದ್ದನ್ನ ದೆಹಲಿ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಆದ್ರೆ ಸಂಸದರ ಕಚೇರಿಯಿಂದ ಪಾಸ್ ದೊರಕಿದೆ. ಹೀಗಾಗಿ ಸಂಸದರ ಕಚೇರಿಯಲ್ಲಿ ಯಾರು ಪಾಸ್ ಕೊಟ್ರು, ಮನೋರಂಜನ್ ಯಾವಾಗ ಬಂದು ಸಂಸದರ ಕಚೇರಿಯನ್ನ ಸಂಪರ್ಕಿಸಿದ, ಆತ ಮೈಸೂರಿನಲ್ಲಿ ಸಂಸದರ ಕಚೇರಿಯನ್ನ ಸಂಪರ್ಕಿಸಿದ್ದ, ಅಲ್ಲಿಂದ ಪತ್ರವನ್ನ ಪಡೆದಿದ್ದ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಸಹಜವಾಗಿ, ಯಾಕಂದ್ರೆ ಒಂದು ಪೂರ್ಣ ಪ್ರಕ್ರಿಯೆಯನ್ನ ದೆಹಲಿ ಪೊಲೀಸರು ರಿವಿಸಿಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ಪಾಸ್ ಪಡೆದಿಂದನಿಂದಲೇ ಹಿಡಿದು ಆತ ಜಿಗದಿದ್ದವರೆಗೆ ಒಂದು ರೀಕ್ರಿಯೇಟ್ ಮಾಡಿ ಎಲ್ಲಿ ಏನ್ ಮಿಸ್ಸಿಂಗ್ ಲಿಂಕ್ಗಳುಂಟ ಅಂತಕ್ಕಂಥದ್ರ ಬಗ್ಗೆ ಕೂಡ ದೆಹಲಿ ಪೊಲೀಸರು ನಿಶ್ಚಿತವಾಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾರೆ. ಅದರ ಭಾಗವಾಗಿ ಅನ್ಸುತ್ತೆ ಯಾಕೆ ಪಾಸ್ ಕೊಟ್ರು, ಹೇಗ್ ಪಾಸ್ ಕೊಟ್ರು ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ನಿಶ್ಚಿತವಾಗಿರ್ತಕ್ಕಂಥ ಮಾಹಿತಿಯನ್ನ ಕಲೆ ಹಾಕ್ಲಾಗತ್ತೆ. ಮನೋರಂಜನ್ ಎಷ್ಟು ದಿನದಿಂದ ಕಚೇರಿಗೆ ಬರ್ತಿದ್ದ, ಮೈಸೂರಿನ ಕಚೇರಿಗೆ ಬರ್ತಿದ್ನ, ದಿಲ್ಲಿ ಕಚೇರಿಗೆ ಬರ್ತಿದ್ನ,
ಅನ್ನೋದು ನಿಶ್ಚಿತವಾಗಿ ಒಂದು ಚರ್ಚೆಯ ವಿಷಯ. ವಿಪಕ್ಷಗಳು ಕೂಡ ಪ್ರತಾಪ್ ಸಿಂಹ ಅವರನ್ನ ವಜಾಗೊಳಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಡ್ತಾ ಇವೆ. ಆದ್ರೆ ನಿಶ್ಚಿತವಾಗಿ ಒಂದು ಪ್ರಕ್ರಿಯೆಯ ಭಾಗವಾಗಿ ಯಾರೆಲ್ಲ ಯಾವ್ಯಾವ ಹಂತದಲ್ಲಿ ಇನ್ವಾಲ್ವ್ ಆಗಿದ್ರು, ಯಾವ ಹಂತದಲ್ಲಿ ಸಹಾಯ ಮಾಡ್ಲಿಕ್ಕೆ ಹೋದ್ರು, ಆ ಸಹಾಯ ನ್ಯಾಚುರಲ್ ಆಗಿತ್ತಾ ಅಥವಾ ಆ ಸಹಾಯದಲ್ಲೂ ಕೂಡ ಅನ್ಯಾಚುರಲ್ ಆಗಿ ಏನಾದ್ರು ಇತ್ತಾ ಅಂತಕ್ಕಂಥದ್ರ ಬಗ್ಗೆ ಸಹಜವಾಗಿ ದಿಲ್ಲಿ ಪೊಲೀಸರಿಂದ ತನಿಖೆ ಮತ್ತು ವಿಚಾರಣೆ, ಮಾಹಿತಿ ಸಂಗ್ರಹ ನಡೆದಿದೆ. ಎಸ್ ಪ್ರಶಾಂತ್, ಇನ್ನು ಆರೋಪಿಗಳ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಪ್ರಮುಖವಾಗಿ ಅವ್ರು ಹೇಳ್ತಾ ಇರೋದೇನು, ಸರ್ಕಾರದ ಗಮನ ಸೆಳೆಯೋದು ನಮ್ಮ ಉದ್ದೇಶ ಆಗಿತ್ತು ಅಂತ. ಬಹುಶಃ ಅವರ ಹೇಳಿಕೆಗಳು ಇಷ್ಟೇ ಇದ್ರೂ ತನಿಖೆ ಇನ್ನೂ ಆಳಕ್ಕೆ ಹೋಗ್ಬೇಕಾಗಿದೆಯಾ ಅಂತ? ತನಿಖೆ ನಿಶ್ಚಿತವಾಗಿ ಆಳಕ್ಕೆ ಹೋಗುತ್ತೆ. ಈಗ ನೋಡಿ, ಹಾಗಿದ್ರೆ ಬರೀ ಗಮನ ಸೆಳೆಯೋದು ಉದ್ದೇಶ ಆಗಿದ್ರೆ ಆ ವರುಣ್ ಝಾ ಅನ್ನುವಂತ ಎಲ್ಲಾ ಫೋನ್ಗಳನ್ನು ಸುಟ್ಟು ಯಾಕೆ ಹಾಕಿದ ಅನ್ನುವ ಪ್ರಶ್ನೆ ಬರುತ್ತೆ. ಆತ ಎಲ್ಲಾ ಫೋನ್ಗಳನ್ನ ಡಿಸ್ಟ್ರಾಯ್ ಯಾಕೆ ಮಾಡಿದ? ಬರೀ ಉದ್ದೇಶ ಅದೇ ಆಗಿದ್ದಲ್ಲಿ ನೀವು ಫೋನ್ಗಳನ್ನ ಸುಟ್ಟು ಹಾಕಿರ್ತಕ್ಕಂತ ಕಾರಣ ಏನು? ಡಿಸೆಂಬರ್ 13ಕ್ಕೆ ಈ ದಾಳಿಯನ್ನ ಅಥವಾ ಈ ಒಂದು ಸಾಹಸವನ್ನ ಮಾಡ್ಲಿಕ್ಕೆ ಕಾರಣ ಏನು? ಈ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿ ಬರ್ತವೆ. ಪ್ರೈಮಾ ಫೇಸಾಯ್ ದಿಲ್ಲಿ ಪೊಲೀಸರಿಗೆ ತಾವು ಏನ್ ಅಂದ್ಕೊಂಡಿದ್ರು ಅದನ್ನಷ್ಟೇ ಹೇಳುವ ಪ್ರಯತ್ನವನ್ನ ಆರೋಪಿಗಳು ಮಾಡ್ತಾ ಇದ್ದಾರೆ. ಆದ್ರೆ ತನಿಖೆ ಇನ್ನಷ್ಟು ಆಳಕ್ಕೆ ಹೋಗಿ ಅವ್ರು ಯಾರೊಂದಿಗೆ ಸಂಪರ್ಕ ಇದ್ರು, ಎಲ್ಲಿಂದ ಸ್ಟಾರ್ಟ್ ಆಯ್ತು, 5 ವರ್ಷ ನಾವ್ ಇದನ್ನ ಮಾಡ್ತಿದ್ವಿ ಅಂತಕ್ಕಂಥದ್ದು ಸಾಗರ್ ಶರ್ಮಾ ಡೈಲಿಯಲ್ಲಿದೆ. ಹಾಗಾದ್ರೆ 5 ವರ್ಷ ಯಾರು ಟ್ರೈನಿಂಗ್ ಕೊಟ್ರು ಇವ್ರಿಗೆ? ಇವೆಲ್ಲ ಮಾಹಿತಿಗಳು ಮತ್ತು ತನಿಖೆಗಳು ನಿಶ್ಚಿತವಾಗಿ ನಡೆದ ನಂತರವೇ ಇವ್ರು ಯಾರು ಅನ್ನುವ ಒಂದು ಫೈನಾಲಿಟಿ ಬರುತ್ತೆ, ಗೊತ್ತಾಗತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಆಮೇಲೆ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.